ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ವತಿ ಕುಮಾರ್ ಕಿಚನ್. ನಾನು ಹೆಸರು ಕಾಳು ಯೂಸ್ ಮಾಡ್ಕೊಂಡು ಇವತ್ತು ಪ್ರೋಟೀನ್ ವಿಚ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಆಯಿಲ್ಲೆಸ್ಸು. ಆಯಿಲ್ ಒಂದು ಸ್ವಲ್ಪ ಶಾಲು ಫ್ರೈ ಮಾಡೋದ್ರಿಂದ ಸ್ವಲ್ಪ ಆಯಿಲಿನ ಅಷ್ಟು ಇಳಿಯಲ್ಲ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 1 ಕಪ್ ಆಗೋಷ್ಟು ನಾನು ಹೆಸರು ಕಾಳು ನೈಟೇ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2-3 ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತರಕಾರಿ ಬಂದು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ನ ಸಣ್ಣಗೆ ಚಾಪರ್ಗೆ ಹಾಕಿ ಚಾಪ್ ಮಾಡಿ ಇಟ್ಕೊಂಡಿದ್ದು ಒಂದು ಅರ್ಧ ಕಪ್ ಆಗೋಷ್ಟು ಇರುತ್ತೆ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಅರ್ಧ ಕಪ್ಗಿನ ಇನ್ನೂ ಸ್ವಲ್ಪ ಕಮ್ಮಿ ಇದೆ ಎಲೆಕೋಸು, ಕ್ಯಾಬೇಜನ್ನ ಸ್ವಲ್ಪ ಉದ್ದ ಸಣ್ಣ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಇಂಗು ಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1 ಕಪ್ಪು ಹೆಸರು ಕಾಳಿಗೆ ಅರ್ಧ ಕಪ್ ನಾನು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಜೀರಿಗೆ ಒಂದು 1/4 ಟೀ ಸ್ಪೂನು, ಸ್ವಲ್ಪ ಕೊತ್ತಂಬರಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೇಕಾಗುತ್ತೆ. ಮತ್ತು ಉಪ್ಪು. ಮೊದಲಿಗೆ ನಾವು ಹೆಸರು ಕಾಳು ಮತ್ತು ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ನೀರು ಹಾಕ್ತಿರೋ ಸ್ವಲ್ಪ ನಾವು ರುಬ್ಕೊಬೇಕಾಗುತ್ತೆ ಗಟ್ಟಿಗೆ. ಮೊದಲಿಗೆ ನಾವು ಜಾರ್ ತಗೊಂಡು ಹೆಸರು ಕಾಳು ಮತ್ತು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಒಂದು 3/4 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಪುಡಿ ಉಪ್ಪು. ಇದನ್ನು ಯಾಕಂದರೆ ನೀರಲ್ಲಿ ಹೆಸರು ಕಾಳಲ್ಲಿ ನೀರಿನಂಶ ಇರೋದ್ರಿಂದ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ. ಇಷ್ಟಾದರೆ ನಮಗೆ ಸಾಕಾಗುತ್ತೆ ನೋಡಿ ನುಣ್ಣಗೆ. ಇದನ್ನು ನಾವು ಒಂದು ಬೌಲ್ಗೆ ಸೇರಿಸ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಒಂದು ಬೌಲ್ಗೆ ಹಾಕಿದ್ದೀನಿ ರುಬ್ಬಿಳಿದು. ಇವಾಗ ಇದಕ್ಕೆ ನಾನು ರವೆ ತೊಗೊಂಡಿದ್ದೀನಲ್ಲ ಅರ್ಧ ಕಪ್ಪು, ಆ ರವೆ ಹಾಕಿ ಒಂದು 10 ನಿಮಿಷ ನಾವು ನೆನೆಸಕ್ಕೆ ಬಿಡಬೇಕಾಗತ್ತೆ. ವೆಯ್ಟ್ ಲಾಸ್ಗಂತೂ ತುಂಬ ಒಳ್ಳೆ ರೆಸಿಪಿ ಇದು. ಮಕ್ಕಳ ಲಂಚ್ ಬಾಕ್ಸ್ಗೂ ನಾವು ಮಾಡ್ಬೋದು. ಪ್ರೋಟೀನ್ ರಿಚ್ಚು. ಒಂದು 10 ನಿಮಿಷ ನಾವು ಬಿಡೋಣ. ಫ್ರೆಂಡ್ಸ್, ಒಂದು 10 ನಿಮಿಷ ನಾನು ರವೆ ಹೆಸರು ಕಾಳು ಮಿಶ್ರಣ ಜೊತೆ ನಾನು ರವೆ ಹಾಕಿದ್ದೀನಿ. ನೀವು ಅಷ್ಟು ಮಾತೇನು ಮೊದಲೇ ನೀವು ರವೆ ಸ್ವಲ್ಪ ನೆನೆಸಿ ಇದೆಲ್ಲ ನಾವು ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ನೆನೆಸಿಟ್ಕೊಬೋದು, ಏನು ತೊಂದರೆ ಇಲ್ಲ. ನೋಡಿ ಆಗಿದೆ. ಇವಾಗ ಇದಕ್ಕೆ ನಾವು ತರಕಾರಿಗಳು ಸೇರಿಸೋಣ. ಎಲೆಕೋಸು, ಈರುಳ್ಳಿ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಮತ್ತು ಸ್ವಲ್ಪ ನಾನು ಇಂಗು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಉಂಡೆ ತೊಗೊಂಡು ನಾನು ಸೈಜ್ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ನೀವು ಯಾವ ಶೇಪಲ್ಲಾದರೂ ನೀವು ತಟ್ಕೊಬೋದು. ನಾವು ತವಾ ಫ್ರೈ ಥರ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಾನು ಎಳ್ಳು ಸೇರಿಸ್ಕೊತಾ ಇದ್ದೀನಿ, ನಿಮ್ಮ ಆಪ್ಷನು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಎರಡು ಸೈಡೆ ನಾವು ಇನ್ನೂ ತೆಳ್ಳಗೂ ನೀವು ತಟ್ಕೊಬೋದು, ಏನು ತೊಂದರೆ ಇಲ್ಲ. ತೆಳ್ಳಗೂ ಮಾಡ್ಕೊಳ್ಳಿ ನೀವು. ಇಲ್ಲ ನೀವು ರೊಟ್ಟಿ ಥರ ಮಾಡ್ಕೊಂಡು ಸ್ಲೈಸ್ ಥರ ನೀವು ಕಟ್ ಮಾಡ್ಕೊಬೋದು, ಅದು ಮಾಡ್ಕೊಬೋದು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಇದೆ ಒಂದು 2-3 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ನೀವು ಎಣ್ಣೆ ಇಲ್ದಿರೋನು ಬೇಕಾದ್ರೆ ನೀವು ತವಾ ಫ್ರೈ ಥರ ಮಾಡ್ಕೊಬೋದು. ಟೊಮೆಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ತರಕಾರಿಗಳೆಲ್ಲ ಸೇರೋದ್ರಿಂದ ಒಂದು ಹೆಲ್ತಿ ಮತ್ತು ಪ್ರೋಟೀನು, ಹೆಸರು ಕಾಳು ಪ್ರೋಟೀನ್ ಆಗಿರೋದ್ರಿಂದ ಒಂದು ರೆಡಿಯಾಗಿದೆ. ಈಗ ತೆಗೆದುಕೊಳ್ಳೋಣ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.
ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಇದು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಒಂದು ಹೆಲ್ತಿ ರೆಸಿಪಿ ನೋಡಿ. ನೀವು ಎಣ್ಣೆಯಲ್ಲಿರೇ ಆರಾಮಾಗಿ ಆಯಿಲ್ಲೆಸ್ನು ಮಾಡ್ಕೊಬೋದು, ಇಲ್ಲಾಂದರೆ ನೀವು ಒಂದು ಶಾಲು ಫ್ರೈ ಥರ ನೀವು ಮಾಡ್ಕೊಬೋದು, ಬಾಕ್ಸ್ಗೂ ಕೊಡ್ಬೋದು. ವೆಜಿಟೇಬಲ್ಸ್ ಎಲ್ಲ ಆಗಿರೋದ್ರಿಂದ ಒಂದು ಪ್ರೋಟೀನ್ ರಿಚ್ ರೆಸಿಪಿ ಆಗಿದೆ, ಮತ್ತು ಡಯಟ್ ರೆಸಿಪಿ ಇದು. ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.